ಹಾಂ, ವಿದ್ಯಾರ್ಥಿಗಳೇ ಸರಿಯಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಗಣಿತಗಳನ್ನು ಉದ್ದಳತೆಯ 21ನೇದ್ದು. ಈಗ ಇದು ಭಾಳ ವಿಶೇಷವಾದಂಥ ಲೆಕ್ಕ ಏನಪ್ಪ ಅಂದ್ರೆ ಬರೀ ತಿಳ್ಕೊಳ್ಳೋಂಥ ಲೆಕ್ಕಗಳು ತಿಳಿತಲ್ಲ. ನೋಡ್ರಿ, ಉದ್ದಳತೆ ನೀವೆಲ್ಲ ಹಾಕಿದ್ರಿ ಅಂತಂದ್ರೆ ಉತ್ತರ ಹಾಕೋದಾದ ನಾವು ವಿಡಿಯೋ ಆನ್ ಮಾಡಿ ನಾ ಬಂದು ತಿಳಿಸ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಇಲ್ಲಿ ಉದ್ದಳತೆಯ ಅತಿ ಚಿಕ್ಕ ಮೂಲಮಾನ ಯಾವುದಂದ್ರೆ ಮಿಲಿಮೀಟರ್ ಆಗ್ತದೆ. ಮಿಲಿಮೀಟರ್ದಿಂದ ಸ್ಟಾರ್ಟ್ ಆಗ್ತದೆ ಕೋಷ್ಟಕ. ಆದ್ದರಿಂದ ಉತ್ತರ ಡಿ ಉತ್ತರ ಆಗ್ತದೆ. ನೋಡ್ರಿ, ಇಲ್ಲಿ ಕಿಲೋಮೀಟರ್ ಮೀಟರನ್ನ ಕೂಡ್ಸಾಗ ಒಂದು ವಿಚಾರ ಮಾಡಬೇಕು, ಸರಿಯಾಗಿ ಅರ್ಥ ಮಾಡ್ಕೊಂಡು ಒಂದ್ಸಲ ನೀವು ಈ ಮಾದರಿಗಳನ್ನು ನೋಡಿಬಿಟ್ರಿ ಅಂತಂದ್ರೆ ಇಲ್ಲಿ ಮಾನ ಚೇಂಜ್ ಅದ, ರೂಪಾಯಿ ಪೈಸೆ ಬರಂಗಿಲ್ಲ. ಅವಾಗ ಹೆಂಗಾಗ್ತದಂದ್ರೆ ಇದು ಕಿಮಿ ಮತ್ತು ಇದು ಕಿಲೋಮೀಟರ, ಇದು ಕಿಮಿ. ನೋಡ್ರಿ, ಕಿಮಿ ಮತ್ತು ಮೀಟರ ಇದು ಬೇರೆ ಬೇರೆ ಆಗ್ತದೆ. ಯಾಕಂತಂದ್ರೆ ನಿಮಗೆ ನಾ ತೋರಿಸ್ತೇನೆ. 4 ಕಿಮಿ 500 ಮೀಟರ್, ಆಮೇಲೆ 7 ಕಿಮಿ 800 ಮೀಟರ್. ನೋಡ್ರಿ, ಎಲ್ಲ ಇದರ ಮತ್ತೆ ಕಂಡು ಹಿಡಿಬೇಕಾಗ್ಯದ. ನೋಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. 8 5 13, ಇದನ್ನ 13 ಇಡಬೇಕು. ಯಾಕಂತ ಕೇಳಿದ್ರೆ ಆಮೇಲೆ ಹೇಳುತ್ತೆ ನಿಮಗೆ. 7 4 11 ಆಯ್ತು. ಇದು 1000 ಅಂದ್ರೆ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಇದ್ರಾಗ 1000 ಕಳೀರಿ, ಇದ್ರಾಗ 1 ಕಿಲೋಮೀಟರ್ ಕೂಡಿಸ್ರಿ, ಬರೋಬ್ಬರಿ 12 ಕಿಲೋಮೀಟರ್. ಇದ್ರಾಗ ಕಳೆದಿರಿ ಅಂದ್ರೆ 300 ಮೀಟರ್. 12 ಕಿಮಿ 300 ಮೀಟರ್. 12 ಕಿಮಿ 300 ಮೀಟರ್. ಎಲ್ಲೆಲ್ಲ ಹುಡುಕೇಳ್ರಿ ಇದು 12 ಕಿಮಿ 300 ಮೀಟರ್. ಉತ್ತರ ಸಂಖ್ಯೆ ಸಿ. ಹಿಂಗೆ ತಿಳ್ಕೊ. ಇಲ್ಲಿ ಇವುಗಳಲ್ಲಿ ಇದನ್ನು ಹೊಂದಿಸಿ ಬರೆಯರಿ ಅಂತ ಹೇಳ್ಯಾರ. ಎಲ್ಲ 5 ಕಿಲೋಮೀಟರ್ ಕೊಟ್ಬಿಟ್ಟಾನ. 5 ಕಿಲೋಮೀಟರ್ ಅಂದ್ರೆ 500 ಮೀಟರ್ ಅಂದ್ರೆ ರಾಂಗ್. 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಇದು 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. 5 ಕಿಲೋಮೀಟರ್ಗೆ ಎಷ್ಟಾಗ್ತದ? 5 ಗುಂಡ್ಲೆ 1000 ಬರೋಬರಿ 5000 ಮೀಟರ್ ಅಂತ ಯಾವ್ದು ಬರೋದ ಅದು ಉತ್ತರ ಕರೆಕ್ಟ್. ಸುಮ್ಮನೆ ಕಾರಣ ಗೋಸ್ ಹಾಕೊಳ್ಳಿಕ್ಕೆ ಹೋಗ್ಬಾರ್ದು. ಈಗ ಏನು ಹೇಳೋಣ, ಮೀಟರ್ಗಳು ಕೊಟ್ಟಾನ. ಇಲ್ಲಿ 500 ಮೀಟರ್ ಅಂತೂ ಅಲ್ಲ, ಇದು ಮಿಲಿಮೀಟರ್ ಅಂತೂ ಅಲ್ಲೇ ಅಲ್ಲ, ಸೆಂಟಿಮೀಟರ್ ಅಂತೂ ಇನ್ನೂ 2 ಸೊನ್ನೆ ಬಂದಿದ್ರೆ ಸೆಂಟಿಮೀಟರ್ ಒಪ್ಕೋತಿದ್ದೀವಿ. 5000 ಅದ. 5000 ಮೀಟರ್ ಇನ್ನೂ 1 ಸೊನ್ನೆ ಬರ್ಬೇಕು ಇದಕ್ಕೆ ಅಂದ್ರೆ ಸೆಂಟಿಮೀಟರ್ ಬರೋದು ಕರೆಕ್ಟ್ ಆಗ್ತಿತ್ತು. ಇಂಥ ತಪ್ಪುಗಳನ್ನು ಕಂಡು ಹಿಡಿಲಿಕ್ಕೆ ಬರ್ಬೇಕು ನಿಮಗೆ. ಈಗ 5000 ಮೀಟರ್ ಅದ, ಇನ್ನು 2 ಸೊನ್ನೆ ಕೊಟ್ಟಿದ್ರೆ ಏನಾಗ್ತಿತ್ತು? ಸೆಂಟಿಮೀಟರ್ ಅಂತ ಬರೀಬೋದು. ಆದ್ರೆ ನೋಡ್ರಿ, ಇಲ್ಲಿ 5 ಕಿಲೋಮೀಟರ್ 1 ಸೊನ್ನೆ ಕೊಟ್ಬಿಟ್ಟ, ಇದು ಸೆಂಟಿಮೀಟರ್ ಆಗೋದಿಲ್ಲ. ಇಲ್ಲಿ ಮೀಟರ್ ಅದ ನೋಡ್ರಿ. 1 ಮೀಟರ್ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. 5 ಕಿಲೋಮೀಟರ್ 5000 ಮೀಟರ್. ಉತ್ತರ ಸಂಖ್ಯೆ ಡಿ ಉತ್ತರ ಆಗ್ತದ. ಹಿಂಗೆ ತಿಳ್ಕೊಬೇಕು ಗಣಿತಗಳು. ಇಲ್ಲಿ ನೋಡ್ರಿ, 80.2 ಸೆಂಟಿಮೀಟರಿನ 25 ರಿಬ್ಬನ್ ತುಂಡುಗಳನ್ನು 28.5 ಮೀಟರ್ ರೀಲಿನಿಂದ ತೆಗೆದುಕೊಂಡರೆ ಅಂದ್ರೆ ಒಂದು ತುಂಡಿನ ಪೀಸ್ ಎಷ್ಟದ? 80.2 ಸೆಂಟಿಮೀಟರ್ ಅದ. ಈಗ ನೋಡ್ರಿ, 80.2 ಸೆಂಟಿಮೀಟರ್ ಅದ. 25 ತುಂಡುಗಳ ಅಳತೆ ತಕ್ಕೋಬೇಕು ಈಗ ನೀವು. ಯಾಕಂದ್ರೆ 80.2 ಸೆಂಟಿಮೀಟರ್ ಅದ. 25 ರಿಬ್ಬನ್ ತುಂಡುಗಳನ್ನು 28.5 ಮೀಟರ್ ರೀಲಿನಿಂದ ತೆಗೆದುಕೊಂಡರೆ ಉಳಿಯುವುದೆಷ್ಟು ಅಂತ ಕೇಳ್ಯಾರ. ಮೊದಲು ಇದನ್ನು ತಗೋರಿ. 25 50 ಕೈಲ ಬಂತು 5. ಆಮೇಲೆ 25 50 50 ಇಟ್ಬಿಡ್ರಿ. ಯಾಕಂದ್ರೆ ಒಂದು ಪೂಜದಿಂದ 25 50 25 200. 25 200 ಏನಾಗ್ತಿ? ಈಗ ಇದು ಸರಿಯಾಗಿ ತಿಳ್ಕೊಬೇಕು ಇದನ್ನು. 25 50 ಪೂಜೆ 1 ಏನಾಯ್ತು? 1 ಸ್ಥಾನ ಬಿಂದು ಕೊಟ್ರಿ. ಈಗ ಏನಾಗ್ತಿದು? 2005 ಸೆಂಟಿಮೀಟರ್ ಆಯ್ತು. 2005 ಸೆಂಟಿಮೀಟರ್ ಆಯ್ತಿದು. ನೋಡ್ರಿ ಎಷ್ಟು ಮಜಾ ಅದ ಇದು ಲೆಕ್ಕ. ತಿಳ್ಕೊಂಡಷ್ಟು ಸರಳ ಅಲ್ಲ. ಇಲ್ಲಿ ಏನದ? ಮೀಟರ್ ಅದ. ಇದನ್ನು ಮೀಟರ್ ಮಾಡಿದ್ರೆ ಏನಾಗ್ತದೆ? ಇಲ್ಲಿ ಪಾಯಿಂಟ್ ಬರ್ತದ. ಏನ್ ಬರ್ತದ? ಇಲ್ಲಿ ಪಾಯಿಂಟ್ ಬರ್ತದ. ಅಂದ್ರೆ ಮೀಟರ್ದಾಗ ಮಾಡ್ರಿ. 20.05 ಮೀಟರ್.
ನೋಡ್ರಿ ಈಗ ಕಳಿಯಿರಿ ಅದರಾಗ 28.05 20.05 ಕಳೆದ್ರೆ ಎಷ್ಟು ಉಳಿತದ ನೋಡ್ರಿ. ಎಷ್ಟು ಉಳಿತದಪ್ಪ ಅಂದ್ರೆ 0 ಹೋತು, 8ಕ್ಕೆ 8, 0ಗೆ 0, 8 ಮೀಟರ್. ಉತ್ತರ 8 ಮೀಟರ್ ಉಳಿತದ. 8 ಮೀಟರ್ ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಸಿ. ಇಷ್ಟು ಸರಿಯಾಗಿ ತಿಳ್ಕೊರಿ. ನಾ ಬಂದು ಮತ್ತೆ ತಿಳಿಸ್ತೀನಿ ನಾನು. ಈಗ ಇಷ್ಟೆಲ್ಲ ತಿಳ್ಕೊಂಡ್ರೆ ನೀವು ಹೆಂಗೆ ಮಾಡ್ಬೇಕನ್ನೋದು ತಿಳಿತು. ಎಷ್ಟು ಮಜಾ ಅದ ಇದು ಗಣಿತ ಅಂದ್ರೆ 80.2 ಇದು ಮೀಟರಲ್ಲಿ, ಇದು ಸೆಂಟಿಮೀಟರ್. ಇದಕ್ಕೆ 25ರಲ್ಲಿ ಗುಡಿಸಿದ್ರೆ 2000 ಒಂದು ದಶಮಾಂಶ ಸ್ಥಾನ ಇದಕ್ಕೆ ಕೊಟ್ಟಾಗ 2005 ಸೆಂಟಿಮೀಟರ್ ಆಯ್ತು. 2005 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 100ಲೆ ಭಾಗಿಸಿದ್ರೆ ಏನಾಯ್ತು, 20 ಮೀಟರ್ 5 ಸೆಂಟಿಮೀಟರ್ ಆಯ್ತು. ಅವರಲ್ಲಿ ಇದ್ದಂಥ ಒಟ್ಟು ರಿಬ್ಬನ್ ಎಷ್ಟದ, 28.0.5 ಅದ. ಎಷ್ಟು ರೀಲ್ ಕಟ್ಟಾತು, 20.05 ರೀಲ್ ಕಟ್ಟಾತು. ಅವ್ರ ಹತ್ತರ ಎಷ್ಟು ಉಳಿತು, 8 ಮೀಟರ್ ಉಳಿತು. ಉತ್ತರ ಸಂಖ್ಯೆ ಸಿ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಗಣಿತ ಯಾವ ಬೇರೆ ಇಲ್ಲ. ಚೆನ್ನಾಗಿ ಬರ್ಕೋರಿ ಫೇರ್ದಾಗ.